ಇಂಡೋನೇಷ್ಯಾದಲ್ಲಿ ಹೋಗಿ ಚಾಂಪಿಯನ್ ಆಗಿ ಬಂದಿದ್ದೀರಿ. ಏನು ಹೇಳ್ತೀವಿ? ತುಂಬ ಖುಷಿ ಆಗ್ತದೆ ರೀ. ಮತ್ತು ಇಂಡೋನೇಷ್ಯಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೋಗ್ತೇವೆ ಅಂತ ಅಂದ್ಕೊಂಡಿರ್ಕಲ್ರಿ. ನಮ್ಮ ಡಾಕ್ಟರ್ ಅಲ್ಲಂಪ್ರಭು ಅಜ್ಜಾರ ಆಶೀರ್ವಾದದಿಂದ ಅಲ್ಲಿ ಮಟ್ಟ ಹೋಗಿ ಗೆದ್ಕೊಂಡು ಬಂದವ್ರಿ. ತುಂಬ ಖುಷಿ ಆಗ್ತದೆ ರೀ. ಈಗ ನೀವೊಬ್ಬ ಸಾಮಾನ್ಯ ರೈತನ ಮಗ, ವಿದೇಶಕ್ಕೆ ಹೋಗಿ ಈ ರೀತಿಯಾದಂಥ ಒಂದು ಗೇಮ್ನಲ್ಲಿ ಚಾಂಪಿಯನ್ ಆಗ್ತೀನಿ ಅಂತೇನು ಅಂದ್ಕೊಂಡಿದ್ಯಾ? ಕನಸು ಮನಸ್ಸಿನಾಗ ಅಂದ್ಕೊಂಡಿರ್ಕಲ್ರಿ. ಆದರೂ ನಮ್ಮ ಅಜ್ಜಾರ ಸಪೋರ್ಟ್ ಸಿಕ್ಕಲ್ಲಿ ನಾವು ಇಂಟರ್ನ್ಯಾಷನಲ್ ಮಟ್ಟ ಹೋಗಿ ಗೆದ್ಕೊಂಡು ಬಂದು ನಮ್ಮ ತಂದೆಯವ್ರಿಗೂ ತುಂಬ ಹೆಮ್ಮೆ ಪಡುವಂಥ ವಿಷಯ ರೀ. ಹೆಂಗಿತ್ತು ಅಲ್ಲಿ ಆಟ? ನಿಮ್ದು ಹೆಂಗೆ ನಾವು ಪೈಲ ರೀಜ್ನಲ್ ಲೆವೆಲ್ ಪಾಸ್ ಆದವು ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಇತ್ತು. ಅದಾದ ನಂತರ ನಮಗೆ ಅಜ್ಜವರು ಸಪೋರ್ಟ್ ಕೊಟ್ಟು ಇಂಟರ್ನ್ಯಾಷನಲ್ ಮಟ್ಟ ಹೋಗ್ರಿ, ನೀವು ಗೆದ್ಕೊಂಡು ಬರ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಮಗೂ ಐತಿ ಅಂತ ಹೇಳಿದ್ರು ರೀ ಅವರು. ಅಂದಲ್ಲಿ ನಾವು ಇಂಟರ್ನ್ಯಾಷನಲ್ ಮಟ್ಟ ಹೋಗಿ ಗೆದ್ಕೊಂಡು ಬರೋಕೆ ಒಂದು ಕಾರಣ. ಈ ಮುಂದೆ ಏನು ಕನಸು ಕಟ್ಕೊಂಡಿದ್ದೀರಿ? ಮುಂದೆ ಇನ್ನೂ ಹೆಚ್ಚಿನ ಇನ್ನೊಂದು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿರಿ, ಆಮೇಲೆ ನೆಕ್ಸ್ಟ್ ನಮ್ಮ ಗುರುಗಳನ್ನ ಮುಟ್ಬೇಕು ಅನ್ನೋದು ಐತಿ. ಈ ಮನೆಯಲ್ಲೆಲ್ಲ ಏನು ಅಂತಿದ್ದಾರೆ? ಮನೆಯಲ್ಲೂ ಎಲ್ಲ ತುಂಬ ಖುಷಿಯಾಗಿದ್ದಾರೆ ರೀ. ಮನೆಯಲ್ಲಿ ಅನ್ನೋದಕ್ಕಿಂತ ನಮ್ಮ ಊರನ್ನ ಜನ ಭಾಳ ಖುಷಿಯಾಗ್ಯಾರ ರೀ. ನಮ್ಮ ಊರಿನ ಪ್ರತಿಭೆ ಹಿಂಗೆ ಆಗ್ಯಾನಲ್ಲ ಅಂಥೇಳಿ ಅವರು ತುಂಬ ಇದನ್ನು ಮಾಡ್ತಾರೆ, ಅಭಿಮಾನ ಪಡ್ತಾರೆ. ಅಭಿಮಾನ ಪಡ್ತಾರೆ. ನಿಮ್ಮ ಹೆಸರು? ವಿಠಲ್ ಮಲ್ಲಿಕಾರ್ಜುನ್ ಗದಗ ರೀ. ಈಗ ಅಲ್ಲಿ ಹೆಂಗೆ ಕಾಂಪಿಟೇಷನ್ ಆಯಿತು? ಯಾವ್ಯಾವ ತಂಡದ ವಿರುದ್ಧ ನೀವು ಗೆದ್ರಿ? ಟೋಟಲ್ ನಮ್ಮ 8 ರೌಂಡ್ಸ್ ಅದಾವೆ ರೀ. 8 ರೌಂಡ್ದ ಅದ್ರಾಗ ಇಂಡಿಯಾ ಟೀಮು ಇದ್ದವು ರೀ. ನೇಪಾಳ, ಅಲ್ಗೇರಿಯಾ, ಗೋವಾ, ಹೈದ್ರಾಬಾದ್ ಇಂಥವು ಎಲ್ಲ ಟೀಮ್ಗಳು ಆಡಿದ್ವು ರೀ. ಫಸ್ಟ್ ಮ್ಯಾಚ್ ನಮ್ಮ ಗೋವಾ ಕೂಡ ಇತ್ತು ರೀ, ಇಂಡಿಯಾ ವರ್ಸಸ್ ಇಂಡಿಯಾ. ಅದ್ರಾಗ 3 ಪಾಯಿಂಟ್ಲಿ ವಿನ್ ಆದವು ರೀ. ಸೆಕೆಂಡ್ ನೇಪಾಳದವ್ರು ಇತ್ತು ರೀ. ಥರ್ಡ್ ಅಲ್ಗೇರಿಯಾ ಇತ್ತು ರೀ. ಮತ್ತು ಆಮೇಲೆ ಫೋರ್ತ್ ಹೈದ್ರಾಬಾದ್ ಬತ್ತು ರೀ. ಆಮೇಲೆ ಮತ್ತು ನೇಪಾಳ ಆದ ಕೂಡ ಅಲ್ಗೇರಿಯನ್ ಬತ್ತು ರೀ 6ನೇ ಸ್ಥಾನ ರೀ. ಅದಾದ್ಮ್ಯಾಗ ಮತ್ತು ಹೈದ್ರಾಬಾದ್ ಬತ್ತು ರೀ. ಅದಾದ್ಮೇಲೆ ಫೈನಲ್ ರೌಂಡ ಇಂಡೋನೇಷ್ಯಾ ಕೂಡ ಬತ್ತು ರೀ. ಇಂಡೋನೇಷ್ಯಾ ಅವ್ರ ಕೂಡ ವಿರುದ್ಧ ವಿನ್ ಆಗಿ ಈ ಹಂತಕ್ಕೆ ಬಂದೇವೆ ರೀ. ಒಂದು ಹೆಮ್ಮೆ ಪಡೋದು ಆಗದಿತ್ತು ರೀ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರುಗಿದಂಥ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ವಿದ್ಯಾರ್ಥಿಗಳು ಅತ್ಯಂತ ಬಡತನದ ಪರಿಸ್ಥಿತಿಯಲ್ಲಿರೋದರಿಂದ ನಮ್ಮ ಶಿಕ್ಷಣ ಸಂಸ್ಥೆಯು ಒಂದು ಯುವ ವಿಜ್ಞಾನಿ ಅನ್ನುವಂತಹ ಒಂದು ಸ್ಟೀಮ್ ಎಚ್ ಅನ್ನುವಂಥ ಸಂಶೋಧನಾ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಆ ಒಂದು ಸಂಶೋಧನಾ ಕೇಂದ್ರದಲ್ಲಿ 2 ವರ್ಷಗಳ ಸತತ ಪರಿಶ್ರಮದ ಒಂದು ಫಲ ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಭಾರತದಲ್ಲಿ ನಡೆದಿರುವಂಥ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿಯೂ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಇವತ್ತು ಇಂಡೋನೇಷ್ಯಾದಲ್ಲಿ ನಡೆದಿರುವಂಥ ಆ ಸ್ಪರ್ಧೆಯಲ್ಲಿ ಸುಮಾರು ದೇಶಗಳ ಪ್ರತಿನಿಧಿಗಳೊಂದಿಗೆ ಆ ರೋಬೋ ಕ್ರೀಡೆಯಲ್ಲಿ ಪಾಲ್ಗೊಂಡು ಇವತ್ತು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ನನಗೆ ಬಹಳ ಖುಷಿ ಆಗುತ್ತದೆ. ಪ್ರಥಮವಾಗಿ ನಮ್ಮ ಸಂಸ್ಥೆಯ ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ನಮ್ಮ ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಟ್ರಾನ್ಸ್ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ಸ್ ಇವರ ಸಹಯೋಗದಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಸ್ಟೀಮ್ ಎಚ್ ಸಂಸ್ಥೆ. ಈ ಸ್ಟೀಮ್ ಎಚ್ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ರೋಬೋಟಿಕ್ಸ್ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಈಗ 1 ವರ್ಷದಿಂದ ನಾವು ಈ ತರಬೇತಿಯನ್ನು ಕೊಡ್ತಾ ಇದ್ದೀವಿ. 1 ವರ್ಷದೊಳಗೆ ನಮ್ಮ ಹುಡುಗರು ರೀಜ್ನಲ್ ಲೆವೆಲ್ನಲ್ಲಿ ಬೆಂಗಳೂರಿನಲ್ಲಿ ಫಸ್ಟ್ ನಂಬರ್ ಬಂದರು. ಅದೇ ಥರ ನಂತರ ನ್ಯಾಷನಲ್ ಲೆವೆಲ್ ಸಹಿತ ಬೆಂಗಳೂರಲ್ಲಿ ಫಸ್ಟ್ ನಂಬರ್ ಬಂದರು. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈ ಕ್ರೀಡೆಯು ಇಂಡೋನೇಷ್ಯಾ ದೇಶದ ಇಂಡೋನೇಷ್ಯಾದ ರಾಜಧಾನಿಯಾದಂಥ ಜಕಾರ್ತಾದಲ್ಲಿ ಜರುಗಿತು. ಇದೇ ತಿಂಗಳು 16 ಮತ್ತು 17ನೇ ತಾರೀಕಿಗೆ ಅಲ್ಲಿ ನಾವು ಹೋಗಿದ್ದೇವೆ. ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಸ್ವಾಮೀಜಿಯವರು ನಿಭಾಯಿಸಿದ್ದಾರೆ. ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಮಾಡಿಕೊಟ್ಟಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥದ್ದು ನೇಪಾಳ, ಇಂಡೋನೇಷ್ಯಾ ಮತ್ತು ಅಲ್ಜೀರಿಯಾ ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಆಟವನ್ನು ಆಡಿ ಎಲ್ಲ ಆಟಗಳನ್ನು ಗೆದ್ದಿದ್ದಾರೆ. ಅದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಈ ರೀತಿ ನಾವು ನಮ್ಮ ರಾಷ್ಟ್ರದ ಮಕ್ಕಳಿಗೆ ರೋಬೋಟಿಕ್ಸ್ ಬಗ್ಗೆ ಈಗಿನಿಂದಲೇ ತರಬೇತಿಯನ್ನು ಕೊಟ್ಟರೆ ಮುಂದೊಂದು ದಿವಸ ನಮ್ಮ ರಾಷ್ಟ್ರವು ಜಗತ್ತಿನ ಮುಂದುವರಿದ ರಾಷ್ಟ್ರಗಳ ಜೊತೆಗೆ ನಿಲ್ಲಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಮತ್ತು ಈಗ ನಾವು ಈ ಸ್ಟೀಮ್ ಎಚ್ ತರಬೇತಿ ಇದರಿಂದ ಪ್ರಾರಂಭಿಸಿದ 1 ವರ್ಷ ಆಗಿದ್ದರೂ ಸಹಿತ ಇಷ್ಟೊಂದು ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಗೆ ನಮ್ಮ ಸಂಸ್ಥೆಯ ಎಲ್ಲ ಗುರುಗಳ ಆಶೀರ್ವಾದ ಮತ್ತು ಅಜ್ಜನವರ ಆಶೀರ್ವಾದವೇ ಕಾರಣವೆಂದು ನಾನು ನಂಬುತ್ತೇನೆ.